ಭಾರತದ ಪ್ರತೀಕಾರದ ನಡೆಗೆ ಪಾಕಿಸ್ತಾನ ಆತಂಕಗೊಂಡಿದೆ. ಮಧ್ಯ ಪ್ರವೇಶ ಮಾಡಬೇಕು ಅಂತ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋಗಿದೆ. ವಿಶ್ವಸಂಸ್ಥೆ ಮೊರೆ ಹೋಗಿರೋದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಉಗ್ರರ ಗುಂಡಿನ ದಾಳಿ ಹಿಂದೆ ನಮ್ಮ ಕೈವಾಡ ಏನೂ ಇಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗೂ ಕೂಡ ಕರೆ ಮೂಲಕ ವಿಚಾರವನ್ನ ರವಾನೆ ಮಾಡಿದ್ದಾರೆ. ಕರೆ ಮಾಡಿ ಮಾಹಿತಿಯನ್ನ ನೀಡಿರುವುದು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್. ಭಾರತದ ಪ್ರತೀಕಾರದ ನಡೆಗೆ ಈಗಾಗಲೇ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಅಂತಾನೆ ಹೇಳಬಹುದು. ಅಂದ್ರೆ ವಿಶ್ವಸಂಸ್ಥೆಯ ಮೊರೆ ಹೋಗಿರೋದು ಮುಂದಿನ ದಿನಗಳಲ್ಲಿ ಏನಾದರೂ ಕದನವನ್ನ ಘೋಷಣೆ ಮಾಡಿದ್ರೆ, ಯುದ್ಧವನ್ನ ಸಾರಿದ್ರೆ ದಯವಿಟ್ಟು ನೀವು ಮಧ್ಯಪ್ರವೇಶವನ್ನ ಮಾಡಬೇಕು, ಏನೇ ಇದ್ರೂ ಸಂಧಾನವನ್ನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೋಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಶಹಬಾಜ್ ಶರೀಫ್ ಅವರು ಕೂಡ ವಿಶ್ವಸಂಸ್ಥೆಯ ಮೊರೆ ಹೋಗಿರೋದು. ಯಾಕಂದ್ರೆ ಈಗಾಗಲೇ ಕ್ಷಿಪಣಿ ಪರೀಕ್ಷೆಗಳನ್ನ ಕೂಡ ಪಾಕಿಸ್ತಾನ ಕರಾಚಿಯ ಕರಾವಳಿ ಪ್ರದೇಶದಲ್ಲೂ ಕೂಡ ಪರೀಕ್ಷೆ ಮಾಡಿದ್ರು. ನಂತರದಲ್ಲಿ ಭಾರತ ಕೂಡ ನಾವೇನು ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅರಬ್ಬಿ ಸಮುದ್ರದ ಆಸುಪಾಸಿನಲ್ಲೂ ಕೂಡ ಕ್ಷಿಪಣಿ ಪರೀಕ್ಷೆಯನ್ನ ಮಾಡಿದ್ರು. ಇದಕ್ಕೆ ಅರ್ಧ ತತ್ತರಿಸಿ ಹೋಗಿದ್ದಾರೆ. ಜೊತೆಗೆ ಭದ್ರತಾ ಪಡೆಗಳ ಕಾರ್ಯಾಚರಣೆಗೂ ಕೂಡ ಭಯಭೀತರಾಗಿದ್ದಾರೆ. ಇದೀಗ ಮಧ್ಯಪ್ರವೇಶ ಮಾಡಬೇಕು, ಹೇಗಾದ್ರೂ ಮಾಡಿ ಸಂಧಾನ ಕಾರ್ಯದಲ್ಲಿ ನೀವು ಮುಂದಾಗಬೇಕು ಅನ್ನುವಂತಹ ಕಾರಣಕ್ಕೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮುಂದಾಗಿರೋದು. ಹಾಗೆ ಮುಂದುವರೆದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗೂ ಕೂಡ ಕರೆ ಮಾಡಿದ್ದಾರೆ. ಕರೆ ಮಾಡಿ ಮಾಹಿತಿಯನ್ನ ಕೂಡ ರವಾನೆ ಮಾಡಿರೋದು. ಇಷ್ಟೆಲ್ಲ ಭಯ ಇದ್ರೂ ಕೂಡ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರೋದು ಕೂಡ ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ದೇಶದ ಸೈನಿಕರಿಗೆ ಮತ್ತು ಜನರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು. ಈಗಾಗಲೇ ಕೇಂದ್ರಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನ ನಾವು ಕೊಟ್ಟಿದ್ದೀವಿ. ಪಾಕಿಸ್ತಾನವನ್ನ ಹತೋಟಿಗೆ ತರುವುದಕ್ಕೆ ಮೊದಲು ಕ್ರಮವನ್ನ ಕೈಗೊಳ್ಳಿ. ದೇಶದ ರಕ್ಷಣೆಗೆ ಆದಷ್ಟು ಬೇಗ ಒಳ್ಳೆಯ ಹೆಜ್ಜೆಯನ್ನ ಇಡಬೇಕು. ಬೆಂಗಳೂರಲ್ಲಿ ಹೀಗಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿರೋದು. ದೇಶದ ಸೈನಿಕರಿಗೆ ಹಾಗೆ ಜನರಿಗೆ ತೊಂದರೆ ಆಗಬಾರದು. ಅಂದ್ರೆ ಪಹಲ್ಗಾಮ್ನಲ್ಲಿ ನಡೆದಂತಹ 26 ಪ್ರಯಾಣಿಕರು ಅಥವಾ ಪ್ರವಾಸಿಗರ ಮೇಲೆ ಏನು ಹತ್ಯೆ ನಡೀತು, ನರಮೇಧ ನಡೀತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವತ್ತೂ ನಮ್ಮ ಸಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ಇರತ್ತೆ ಅನ್ನುವಂತಹ ನಿಲುವನ್ನ ಹೊಂದಿದ್ರು. ಇದೀಗ ಮತ್ತೆ ಮುಂದುವರೆದು ಯಾವುದೇ ಕಾರಣಕ್ಕೂ ದೇಶದ ಜನರಿಗೆ ತೊಂದರೆಯಾಗಬಾರದು, ಪಾಕಿಸ್ತಾನವನ್ನ ಹತೋಟಿಗೆ ತೆಗೆದುಕೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ.